ಒಂಥರ ಭಯ ಆಗ್ತಾ ಇದೆ ನನಗೆ. ಟೈಮ್ ಆಗ್ತಾ ಇದೆ ಹಂಗೆ. ನಿನ್ನ ನೋಡಿದ ಖುಷಿಲಿ ಹಂಗೆ ಓಡ್ ಬಂದ್ಬಿಟ್ಟೆ. ಡ್ಯಾವಂಡೇಲ್. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನನ್ನ ವ್ಲಾಗ್ನ ಏರ್ಪೋರ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರ್ಯಾರು ನಾನು ವೀಡಿಯೋ ನೋಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರು ನನಗೆ ಹೀಗೆ ಸಪೋರ್ಟ್ ಮಾಡ್ತಿದ್ದೀರಾ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಏನಪ್ಪ ಅಂತಂದರೆ, ಇವತ್ತು ನಾನು ಪರ್ತ್ ಏರ್ಪೋರ್ಟಲ್ಲಿದ್ದೀನಿ. ಪರ್ತಿಂದ ಸಿಡ್ನಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಆಲ್ಮೋಸ್ಟ್ 4 ಅವರ್ಸ್ ಜರ್ನಿ ಇದೆ. 4 ಅವರ್ಸ್ ಜರ್ನಿ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಡಿಫ್ರೆಂಟ್ ಫ್ಲೈಟು, ಸಿದ್ಧಾರ್ಥ್ ಡಿಫ್ರೆಂಟ್ ಫ್ಲೈಟಲ್ಲಿ ಬರ್ತಿದ್ದಾನೆ. ಯಾಕೆ ಅಂತಂತಂದರೆ, ಅವನು ಆಫೀಸಿಂದ ಬುಕ್ ಮಾಡಿದ್ದಾರೆ ಅವನಿಗೆ ಫ್ಲೈಟು. ಸೊ ಅವನು ಕ್ವಾಂಟಸ್ ಏರ್ಲೈನ್ಸಲ್ಲಿ ಹೋಗ್ತಿದ್ದಾನೆ. ಆ್ಯಂಡ್ ನನಗೆ ಜಸ್ಟ್ ಫ್ಲೈಟ್ ಟಿಕೆಟಿಗೆ ಅಷ್ಟೊಂದು ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಆ ದುಡ್ಡಿಗೆ ಬೇಕಿದ್ರೆ ನಾನು ಇಂಡಿಯಾಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಅದಕ್ಕೋಸ್ಕರ ನಾನು ವರ್ಜಿನ್ ಆಸ್ಟ್ರೇಲಿಯಾ ಏರ್ಲೈನ್ಸ್ ಚೂಸ್ ಮಾಡ್ಕೊಂಡು ಅದರಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು, ಫ್ಲೈಟಲ್ಲಿ ಒಬ್ಬಳೇ ಟ್ರಾವೆಲ್ ಮಾಡ್ತಿರೋದು. ನನ್ನ ಲೈಫ್ ಟೈಮಲ್ಲಿ ನಾನು ಯಾವತ್ತೂ ಟ್ರಾವೆಲ್ ಮಾಡಿಲ್ಲ ಹಂಗೆಲ್ಲ. ಆ್ಯಂಡ್ ಇದೇ ಫಸ್ಟ್ ಟೈಮು. ಹೇಳ್ಕೊಳ್ಬೇಕಂದ್ರೆ ನನಗೂ ಆ್ಯಕ್ಚುಲಿ ತುಂಬ ಭಯ ಆಗುತ್ತೆ ಫ್ಲೈಟಲ್ಲಿ ಹೋಗೋಕ್ಕೆ, ಎಸ್ಪೆಷಲಿ ಈ ಟರ್ಬುಲೆನ್ಸ್ ಎಲ್ಲ ಇದ್ದಾಗ. ಬಟ್ ಸ್ಟಿಲ್ ಏನೋ ಧೈರ್ಯ ಮಾಡಿ ಬಂದಿದ್ದೀನಿ. ಖುಷಿ ಆಗ್ತಿದೆ ಒಂಥರ. ಆದರೂ ಅವನಿಲ್ವಲ್ಲ ಜೊತೆಲಿ ಅಂತ ಬೇಜಾರಾಗುತ್ತೆ. ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ನೋಡೋಣ ಹೆಂಗಾಗುತ್ತೆ ನಮ್ಮ ಪಯಣ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಆ್ಯಂಡ್ ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ದೀನಿ. ಆಲ್ಮೋಸ್ಟ್ ಒಂದು 4:30ಗೆಲ್ಲ ಎದ್ದು ರೆಡಿಯಾಗಿ 7 o'clock ಹಂಗೆಲ್ಲ ಏರ್ಪೋರ್ಟಿಗೆ ಬಂದಿದ್ವಿ ನಾವು. ಅವನದು ಡಿಫ್ರೆಂಟ್ ಟರ್ಮಿನಲ್, ನನ್ನ ಡಿಫ್ರೆಂಟ್ ಟರ್ಮಿನಲ್. ಅವನದು ಟರ್ಮಿನಲ್ಗೂ ನಂದು ಟರ್ಮಿನಲ್ಗೂ ಆಲ್ಮೋಸ್ಟ್ ಒಂದು 10 minutes to 15 minutes ಆಗುತ್ತೆ ಕ್ಯಾಬಲ್ಲಿ ಬಂದರೆ. ಸೊ ಅವನಲ್ಲಿ ಡ್ರಾಪ್ ಮಾಡಿ ನಾನು ಇಲ್ಲಿಗೆ ಬಂದು ಚೆಕ್ಕಿನ್ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಇವಾಗ ಟೈಮ್ 8 ಗಂಟೆ ಆಗಿದೆ. 8:30ಗೆ ನಂದು ಬೋರ್ಡಿಂಗ್ ಇದೆ. ಸೊ ನೋಡಬೇಕು ಹೆಂಗಾಗುತ್ತೆ. ಚೆನ್ನಾಗಿತ್ತು. ಸೋ ಫಾರ್ ಎಕ್ಸ್ಪೀರಿಯನ್ಸ್ ನನಗೆ ಇಷ್ಟ ಆಯಿತು. ಕಾಮಿಡಿ ಏನಂತಂದರೆ, ನನಗಿಂತ ಮುಂಚೆ ಅವನು ಹೋಗಬೇಕಾಗಿತ್ತು. ಬಟ್ ಅವ್ನ ಫ್ಲೈಟ್ ಡಿಲೇ ಆಗಿ 1 hour ಡಿಲೇನೂ ಆಗಿದೆ. ಬಿಕಾಸ್ ಅದೇನೋ ಆನ್ ಬರೋದು ಲೇಟ್ ಆಗುತ್ತೆ. ಬೈ ದ ಟೈಮ್ ಅವನದು ಆನ್ ಬೋರ್ಡಿಂಗ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನಾನು ಆಲ್ಮೋಸ್ಟ್ ಫ್ಲೈಟ್ ಟೇಕ್ ಆಫ್ ಆಗಿರುತ್ತೆ ಅಂತ ಅನಿಸುತ್ತೆ. ಸೊ ನೋಡೋಣ ಬನ್ನಿ, ತೋರಿಸ್ತೀನಿ ಹೆಂಗಿರುತ್ತೆ ನನ್ನ ಜರ್ನಿ ಅಂತ. ಸಿನ್ಸ್ ನಾನು ಒಬ್ಬಳೇ ಇರ್ತೀನಿ, ಏನೇನು ಮಾಡ್ತೀನಿ, ಏನೂ ಮಾಡಲ್ಲ ಪ್ರಾಬಬ್ಲಿ. ಬಟ್ ಸ್ಟಿಲ್ ತೋರಿಸ್ತೀನಿ ನಿಮಗೆಲ್ಲ. ಇವಾಗ ನಂದು ಬೋರ್ಡಿಂಗ್ ಆಗೋ ಜಾಗಕ್ಕೆ ಹೋಗ್ತಾ ಇದ್ದೀನಿ ನಾನು. ಸೊ ಏರ್ಪೋರ್ಟ್ ತೋರಿಸ್ತೀನಿ ನಿಮಗೆ. ಹಿಂಗಿದೆ ಏರ್ಪೋರ್ಟ್. ಇದು ಡೊಮೆಸ್ಟಿಕ್ ಏರ್ಪೋರ್ಟ್ ಆಗಿರೋದ್ರಿಂದ. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಪರ್ತ್ ಏರ್ಪೋರ್ಟ್ ಒಂದು ಸ್ವಲ್ಪ ಚಿಕ್ಕದೇ ಇದೆ ನೋಡಿ. ನಾನು ಬೋರ್ಡಿಂಗ್ ಆಗುವ ಸ್ಥಳ ಜನನೇ ಇಲ್ಲ, ನಾನು ಒಬ್ಬಳೇನಾ, ಒಬ್ರಿದ್ದಾರೆ ಅಷ್ಟೇ ನನ್ನ ಜೊತೆ. ಇನ್ನು ಬೋರ್ಡಿಂಗ್ ಸ್ಟಾರ್ಟ್ ಆಗೋಕ್ಕೆ ಆಲ್ಮೋಸ್ಟ್ ಒಂದು 20 to 25 minutes ಆಗುತ್ತೆ. ಜನನೇ ಇಲ್ಲ. ನಾನು ಇನ್ನೊಂದಿದ್ರು ಅಂಕಲ್ಗಳಿದ್ದಾರೆ ಅಷ್ಟೇ. ಇನ್ಯಾರು ನನಗೇನು ಜನನೇ ಕಾಣಿಸ್ತಾ ಇಲ್ಲ. ಒಂಥರ ಭಯ ಆಗ್ತಾಯಿದೆ ನನಗೆ. ಟೈಮ್ ಆಗ್ತಾಯಿದೆ ಹಂಗೆ. ಒಬ್ಬಳೇ ಬೇರೆ ಕೂತ್ಕೊಂಡು ಹೋಗ್ಬೇಕಲ್ಲ. ಸೊ ಸ್ವಲ್ಪ ಭಯ ಫೀಲ್ ಆಗ್ತಾಯಿದೆ. ಇದಕ್ಕೆ ಆಲ್ಮೋಸ್ಟ್ ನಾನು ಬಂದು 2 hours ವೆಯ್ಟ್ ಮಾಡಿದ್ದೀನಿ. ಅವನದು ಸಿದ್ಧಾರ್ಥದ್ದು 8 o'clock ಫ್ಲೈಟ್ ಇತ್ತು. ಇವಾಗ 8 o'clock ಫ್ಲೈಟ್ ಇತ್ತು. ಇವಾಗ 1 hour ಡಿಲೇ ಅಂತ ಹೇಳಿದಾರಂತೆ. ಸೊ 9:30 ಹಂಗೆ ಬರ್ಬೋದು. ಅವನು 9:30 ಹಂಗೆ ಸ್ಟಾರ್ಟ್ ಆಗ್ಬೋದು ಬೋರ್ಡಿಂಗ್ ಎಲ್ಲನೂ ಒಂದು. ಸೊ ಬೈ ದ್ಯಾಟ್ ಟೈಮ್ ನಾನು ಆಲ್ರೆಡಿ ಹೊರಟಿರ್ತೀನಿ. ಇನ್ನೂ ನಿದ್ದೆ ಬರ್ತಾಯಿದ್ದೆ ನನಗಂತೂ. ಕಣ್ಣೆಲ್ಲ ಫುಲ್ ಕೆಂಪಗಾಗ್ಬಿಟ್ಟಿದೆ ನಿದ್ದೆ ಮಾಡ್ದೆ. ನನ್ನ ಸೋಲೋ ಜರ್ನಿ ಟು ಸಿಡ್ನಿ ಇಸ್ ವೆರಿ ಬೋರಿಂಗ್ ಗೈಸ್. ಬೇಜಾನ್ ಬೋರ್ ಆಗ್ತಿದೆ ನನಗೆ, ನಿದ್ದೆ ಬರ್ತಿದೆ. ಈ ಖುಷಿಗೆ ನಾನು ಲೇಟಾಗಿ ರೆಡಿಯಾಗಿ ಬರ್ತಾಯಿದ್ದೆ. ಇವಾಗ ಬರ್ತಾಯಿದ್ದಾರೆ ಜನಗಳೆಲ್ಲ. ಪ್ರಾಬಬ್ಲಿ ಸ್ಟಾರ್ಟ್ ಮಾಡ್ಬೋದು ಬೋರ್ಡಿಂಗ್.
ಓಕೆ, ಮತ್ತೆ ಸಿಗುವ ಫ್ಲೈಟಲ್ಲಿ. ಬಾಯ್ ಗಾಯ್ಸ್. ಹೋಗ್ತಾ ಇದ್ದೀನಿ. ಇನ್ನು ಟೇಕ್ ಆಫ್ ಆಗಿಲ್ಲ. ಟೇಕ್ ಆಫ್ ಆದ್ಮೇಲೆ ಸಿಗ್ತೀನಿ. ಫ್ಲೈಟ್ ಅಂತ ಹೇಳಿದೆ. ಇವಾಗ ಸಿದ್ಧಾರ್ಥನ ಮೀಟ್ ಮಾಡಕ್ ಹೋಗ್ತಾ ಇದ್ವಿ. ಬನ್ನಿ ನೋಡೋಣ ಏನ್ ಮಾಡ್ತಿರ್ತಾನೆ ಅಂತ. ಮಾಡ್ಕೊಂಡು ಬರ್ಬೇಕಾಗಿತ್ತು, ಮರ್ತೋಯ್ತು. ನಿನ್ನ ನೋಡಿದ ಖುಷಿಲಿ ಹಂಗೆ ಓಡ್ ಬಂದ್ಬಿಟ್ಟೆ. ನಿನ್ನ ನೋಡಿದ ಖುಷಿಲಿ ಹಂಗೆ ಅಲ್ಲೆಲ್ಲ ನಿಂತ್ಕೊಂಡವ್ರೆ ಪಾಪ. ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಲ್ವಾ? ಆಗುತ್ತೆ. ಓಕೆ, ನಾವು ಇವಾಗ ಏರ್ಪೋರ್ಟಿಂದ ಜಸ್ಟ್ ಇವಾಗ ಆಚೆ ಬಂದು ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಹಸ್ಬೆಂಡು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅವರು ಬರ್ತಾರ, ಮಾತಾಡ್ತಾ ಇಲ್ಲ ನಮ್ಮ ಜೊತೆ. ಒಬ್ರನ್ನ ಬಿಟ್ಟಿದ್ದು ಫುಲ್ ಜೋಶು. ಜಾಲಿ ಇಲ್ಲ ಅವನಲ್ವೇನಾ? ಫುಲ್ ಒಂದು ಜಾಲಿ ಮಾಡು. ಏನೇನು ಕೊಟ್ಟರು ಊಟ ಫ್ಲೈಟಲ್ಲಿ? ಏನು ಕಳಿಸಿದ್ದೆ? ಏನೋ ಒಂದು ನನಗೆ ಅದು ಬಿ ಹೆಡ್ಫೋನ್ ಹಾಕೊಂಡು ಮಲಗಿದ್ದೆ ನಾನು. ಸಡನ್ನಾಗಿದ್ದೆ. ಅದನ್ನೇ ಹೇಳ್ಬಿಟ್ಟು ಯು ವಾಂಟ್ ಹಾಟ್ ಒನ್ ಕೋಲ್ಡ್ ಒನ್ ಅಂದರು. ನಾನು ಏನು ಹಾಟ್ ಒನ್ ಕೋಲ್ಡ್ ಒನ್ ಅಂತ ಹೇಳಿದೆ. ನನಗೆ ಅರ್ಥ ಆಗಲಿಲ್ಲ. ಮೀನ್ಸ್ ಶಿ ರಿಪೀಟೆಡ್ ಆಗಿ ಯು ವಾಂಟ್ ಹಾಟ್ ಒನ್ ಕೋಲ್ಡ್ ಒನ್ ಅಂದರು. ಕೋಲ್ಡ್ ಆ ಫುಡ್ ಒಂದು ಮಫಿನ್ ಅಲ್ಲ, ಏನಂತಾರೆ ಅಂತೆಲ್ಲ ಬರುತ್ತೆ. ಏನು ಏನು ಖುಷಿ ತುಂಬಿ ತುಡುಕ್ತಾ ಇದೆಲ್ಲ. ಯಾಕೆ? ಸಿಡ್ನಿ ಬಂದಲ್ಲ ಅದಕ್ಕೆ ಅಷ್ಟೇನಾ? ಬೇರೆ ಹೇಳು, ಪರವಾಗಿಲ್ಲ. ನೀ ಬಂದಲ್ಲ ಬೇಬಿ ಫ್ಲೈಟಿಂದ. ಇದು ಬರೀ ಡೋಗಳು. ನಿಜವಾಗ್ಲೂ ಸಿಡ್ನಿ ಗುಹೆ. ಹೋಟೆಲಿಗೆ ಬಂದ್ವಿ. ಬಿಸಿ. ನಾವು ನಮ್ಮ ರೂಮಿಗೆ ಬಂದ್ವಿ. ರೂಮ್ ನಂಬರ್ ಚೆನ್ನಾಗಿದೆ, 11th ಫ್ಲೋರ್, 1111. ಓಬಾ ಫೈನಲಿ. ಅವ್ನ ರಿಯಾಕ್ಷನ್ ನೋಡು. ಯಾಕೆ ಬೇಬಿ ಇಷ್ಟೊಂದು ಖುಷಿ ಪಡ್ತಿದ್ಯಾ? ನಡಿ ನೀನು. ನಿಮಗೆ ನಾನು ರೂಮ್ ತೋರಿಸ್ತೀನಿ ಬನ್ನಿ. ಇದು ವಾಶ್ರೂಮ್, ಲಾಂಡ್ರಿದೆಲ್ಲ ಇದೆ ಇಲ್ಲಿ. ಇಲ್ಲಿ ಸ್ನಾನ ಮಾಡೋಕ್ಕೆ, ಇಲ್ಲಿ ಮುಖ ನೋಡೋದು. ಆಚೆ ಹೋದರೆ ಇದು ನಮಗೆ ಕೊಟ್ಟಿರುವ ರೂಮ್. ಇದು ಬೆಡ್ರೂಮ್, ಇದು ಟಿವಿ, ಇದು ಕ್ಲಾಸೆಟ್. ಇರು ಬಂದೆ. ಲಾಕರ್ ಕೊಟ್ಟಿದ್ದಾರೆ ಮೇಲ್ಗಡೆ. ಇವನು ಖುಷಿಲಿ ಓಡಾಡ್ತವನೆ. ಇವಾಗ ಲಿವಿಂಗ್ ರೂಮ್ಗೆ ಹೋಗೋಣ. ಇದು ಕಿಚನ್, ಫ್ರಿಡ್ಜು, ಆ್ಯಂಡ್ ಏನೋ ಮಾಡಿದೆ. ಇದು ಲಿವಿಂಗ್ ರೂಮ್. ನನಗಿದು ಇಷ್ಟ ಆಯಿತು ಜಾಸ್ತಿ. ಇಲ್ಲೊಂದು ಟಿ ವಿ ಇದೆ, ನೈಸ್.
ಆ್ಯಂಡ್ ಬಾಲ್ಕನಿ. ಫಸ್ಟು ಯಾವುದೆಲ್ಲಿತ್ತು ಸರ್ ಹೋಗಿದ್ದು ಬಾಲ್ಕನಿಗೆ. ಸಖತ್ತಾಗಿದೆ ಸರ್. ಹ್ಞೂ, ಕನ್ಸ್ಟ್ರಕ್ಷನ್. ಕನ್ಸ್ಟ್ರಕ್ಷನ್ ಫ್ಯಾನ್ಸ್ ಇದೆ, ಹೀಗಿದೆ ಬಾಲ್ಕನಿ ವ್ಯೂ. IBM ಆಫೀಸ್ ಇದೆ ಅಲ್ಲಿ ಅಲ್ಲಿ ನೋಡಿ. ಮೊಬೈಲ್ ಬಿಟ್ಟರೆ ಪೀಸ್ ಪೀಸ್ ಅದಕ್ಕೇನೆ ಗಟ್ಟಿಗೆ ಹಿಡ್ಕೊಂಡಿದ್ದೀನಿ. ನೈಸ್, ಇಟ್ಸ್ ಗುಡ್. ಹೆಂಗ ಅನಿಸ್ತಿದೆ ರೂಮು? ನೈಸ್, ಚೆನ್ನಾಗಿದೆ. ಕಾಫಿ ಹ್ಞೂ ಕುಡಿತೀನಿ. ಡ್ಯಾವನ್ಡೇಲ್ ಕೂಡ ಅಡ್ವರ್ಟೈಸ್ಮೆಂಟ್. ಅಂದರೂ ನಾನು ಎಷ್ಟು ಮಿಸ್ ಮಾಡ್ಕೊಂಡೆ. ತುಂಬ ತುಂಬ ನಂಗೆ ನಿದ್ದೆ ಮಾಡೋದು ಕೂಡ ಆಗ್ತಿಲ್ಲ. ಏನಂತ ಮಿಸ್ ಮಾಡ್ಕೊಂಡೆ? ಅಯ್ಯೋ, ಪಕ್ಕದಲ್ಲಿದ್ರೆ ಗೇಮ್ ಮಾಡ್ಕೊಂಡು ನೋಡ್ದೆ ನಿನ್ನ ಗೇಮ್ ಮಾಡೋಕ್ಕೆ ಮಿಸ್ ಮಾಡ್ಕೊಂಡಿದ್ಯಾ? ಓಕೆ ಗೈಸ್, ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನನ್ನ ಸಿಡ್ನಿ ಜರ್ನಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮದು ಫೇವ್ರೆಟ್ ಡೆಸ್ಟಿನೇಷನ್ ಯಾವುದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು ಆನ್ ನಾಳೆ ವ್ಲಾಗಲ್ಲಿ.